ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಐ ಹೋಪ್ ನೀವು ಖಂಡಿತ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ಒಂದು ಒಳ್ಳೆ ರೆಸಿಪಿನ, ಒಂದು ಒಳ್ಳೆ ಡಿನ್ನರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಇವತ್ತು ಬಂದು ನಮ್ಮ ಮನೆಯವ್ರಿಗೋಸ್ಕರ ಅಂತಾನೆ ಹೇಳಿ ಮಾಡ್ತಾ ಇರೋದು. ನಮ್ಮ ಮನೇಲಿ ಪಲಾವ್ ಮಾಡಿ ತುಂಬಾ ದಿನನೇ ಆಗೋಗಿತ್ತು. ಹಾಗಾಗಿ ಅವ್ರಿಗೆ ತುಂಬಾ ಇಷ್ಟ ಪಲಾವ್ ಎಲ್ಲ ಅಂತಂದ್ರೆ, ಸಾಕಷ್ಟು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇವತ್ತು ಒನ್ ಟೈಮ್ಗೆ ಆಗೋ ತರ ಸಿಂಪಲ್ ಆಗಿ ಡಿನ್ನರ್ಗೆ ಸೋಯಾಬೀನ್ ಹಾಕ್ಬಿಟ್ಟು ಪಲಾವ್ ಮಾಡ್ಬಿಡೋಣ ಅಂತೇಳಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಹಾಗಾಗಿ ಮಾಡಿ ತೋರ್ಸೋಣ ಅನ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ನಾನು ಬೆಳಿಗ್ಗೆ ಸ್ವಲ್ಪ ವಿಡಿಯೋಸ್ನ ಮಾಡ್ಕೊಂಡಿದ್ದೆ, ಅದನ್ನ ನಾನು ಇಲ್ಲಿ ಆಡ್ ಮಾಡ್ತೀನಿ. ಇದನ್ನ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ, ಆಯ್ತಾ? ಇವತ್ತು ಮಾರ್ನಿಂಗ್ ನಾನು ಒಂದು ಡೆಟಾಕ್ಸ್ ಡ್ರಿಂಕ್ ನ ಮಾಡ್ಕೊಂಡಿದ್ದೆ. ಅದು ಬಂದು ನುಗ್ಗೆ ಸೊಪ್ಪಿಂದ ಮಾಡ್ಕೊಂಡಿರೋ ಅಂತದ್ದು. ಇದು ಹೆಲ್ತ್ಗೆ ತುಂಬಾನೇ ಒಳ್ಳೇದು. ನುಗ್ಗೆಕಾಯಿ ಸೊಪ್ಪಿನಲ್ಲಿರೋ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ, ಇದು ಮೇನ್ ಆಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಂಟಿ ಇನ್ಫಾರ್ಮೇಟರ್ ಅನ್ನೋ ಅಂಶ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ನಮ್ ಸ್ಕಿನ್ ಕೂಡ ಹೊಳಿಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಶುಗರ್ ಕಂಟ್ರೋಲ್ಗೂ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನ ಇದು ಬಂದು ಇಮ್ಯುನಿಟಿನ ಬೂಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬೋನ್ಗೆ ತುಂಬಾನೇ ಒಳ್ಳೇದು. ಇದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ತುಂಬಾನೇ ಇದೆ. ಇದ್ರ ಜೊತೆಗೆ ಕ್ಯಾಲ್ಸಿಯಂ ಕೂಡ ಇದರಲ್ಲಿ ಇರೋದ್ರಿಂದ ತುಂಬಾನೇ ಒಳ್ಳೇದು. ಇದನ್ನ ಮಾಡ್ಕೊಳ್ಳಿಕ್ಕೆ ಮೇನ್ ಆಗಿ ನಾನು ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ಒಬ್ರಿಗೆ ಮಾಡ್ತಾ ಇರೋದ್ರಿಂದ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದ 3-4 ಎಲೆ ಪುದೀನ, ಒಂದು 1/4 ಭಾಗದಷ್ಟು ಶುಂಠಿ, ಇನ್ನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನ 1/4 ಭಾಗದಷ್ಟು ಸೌತೆಕಾಯಿನ ಹಾಕೊಂಡಿದ್ದೀನಿ. ನಾವು ಮಾಮೂಲಿಯಾಗಿ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಮಾಡ್ತಾ ಇದ್ರೆ ನಿಂಬೆಹಣ್ಣ ನಾವು ಲಾಸ್ಟ್ ಅಲ್ಲಿ ಸೇರಿಸ್ಕೊಳ್ತೀವಿ. ಈ ಒಂದು ಹೆಲ್ತಿ ಡ್ರಿಂಕ್ಸ್ ಗೆ ನಾವು ಇದನ್ನ ರುಬ್ಳುವಾಗ್ಲೇನೆ ನಿಂಬೆಹಣ್ಣ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈಗ್ಲೇನೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನ ಈ ನುಗ್ಗೆ ಸೊಪ್ಪಲ್ಲಿ ಕ್ಯಾರೆಟ್ ಅಲ್ಲಿ ಇರೋ 3-4 ಪಟ್ಟಷ್ಟು ವಿಟಮಿನ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇದು ತುಂಬಾನೇ ಒಳ್ಳೇದು. ಇನ್ನ ಅದಕ್ಕಾಗಿ ನಾನು ಒಂದು ವೀಕ್ಲಿ 1-2 ಟೈಮ್ಸ್ ಇದನ್ನ ತಗೊಳ್ತೀನಿ. ಖಾಲಿ ಹೊಟ್ಟೆಲಿ ತಗೊಬೇಕು. 1-2 ಟೈಮ್ಸ್ ತಗೊಳ್ಳೋದ್ರಿಂದ ತುಂಬಾನೇ ಡೈಜೆಷನ್ ಎಲ್ಲ ಚೆನ್ನಾಗುತ್ತೆ. ಅಂಡ್ ವೆಯ್ಟ್ ಲಾಸ್ ಅಂತೂ ಬೇಗನೆ ಆಗೋಗುತ್ತೆ. ನುಗ್ಗೆಕಾಯಿ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಅದ್ರ ಸೊಪ್ಪಿಂದನೂ ಕೂಡ ನಾವು ಈ ತರ ಒಂದು ಜ್ಯೂಸ್ ನ ಮಾಡ್ಕೊಂಡು ಕುಡಿಬಹುದು. ಇನ್ನ ಯಾರಿಗೆಲ್ಲ ಶೀತ ಆಗುತ್ತೆ ನೋಡಿ, ಅವರಿಗೆಲ್ಲ ಇದನ್ನ ತಗೊಂಡ್ರೆ ಶೀತ ಎಲ್ಲ ಆಗೋದಿಲ್ಲ. ಇನ್ನ ಇದನ್ನ ಹಂಗೆ ಬೇಕಾದ್ರೂ ಕುಡಿಬಹುದು, ಅಥವಾ ಈ ತರ ಸೋಸ್ಕೊಂಡು ಕುಡಿಬಹುದು. ನಂಗೆ ಈ ತರ ಸೋಸ್ಕೊಂಡು ಕುಡಿಲಿಕ್ಕೆ ಇಷ್ಟ, ಹಾಗಾಗಿ ಸೋಸ್ಕೊಂಡು ಕುಡಿತಾ ಇದ್ದೀನಿ. ಖಾಲಿ ಹೊಟ್ಟೆಲಿ ತಗೊಳ್ಳಿ. ಇನ್ನ ಅದನ್ನೆಲ್ಲ ಆದ್ಮೇಲೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ನಾನು ಒಂದು ಮೊಟ್ಟೆ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಯಾವಾಗ್ಲೂ ಒಂದು ಪಾತ್ರೆನ ಮೊಟ್ಟೆ ಬೇಯಲಿಕ್ಕೆ ಅಂತಾನೆ ಸಪರೇಟ್ ಆಗಿ ಇಟ್ಬಿಡ್ತೀನಿ. ಅದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋದ್ರಿಂದ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದು ಬೇಯ್ತಾ ಇರ್ಲಿ ಅಷ್ಟೊತ್ತಿಗೆ ನಾನು ಅಕ್ಕಿ ಮತ್ತೆ ಉದ್ದಿನ ಕಾಳನ್ನ ನೆನ್ಸಿಟ್ಟಿದ್ದೆ ಇಡ್ಲಿಗೆ ಅಂತ ಹೇಳ್ಬಿಟ್ಟು, ಅದನ್ನು ಕೂಡ ಇವಾಗ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಈ ಕಡೆ ಮೊಟ್ಟೆನೂ ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತೇಳಿ. ಇವಾಗ ಮೊಟ್ಟೆನೂ ಕೂಡ ಬೆಂದಿದ್ದಾಯ್ತು. ಇನ್ನ ಇದ್ರಲ್ಲಿ 2 ಮೊಟ್ಟೆ ನನ್ನ ಮಗನ್ಗೆ ಆಗೇನೆ ಕೊಟ್ಟೆ, ಯಾಕಂದ್ರೆ ಅವ್ನಿಗೆ ಸ್ವಲ್ಪ ಸಾಲ್ಟ್ ಪೇಪರ್ ಎಲ್ಲ ಕೊಟ್ರೆ ಅವ್ನು ತಿನ್ನಲ್ಲ. ನಾವ್ ಯಾವಾಗ್ಲೂ ತಿಂತಿರ್ತೀವಲ್ಲ, ಒಂದೇ ತರ ತಿನ್ನೋದಕ್ಕಿಂತ ಈ ತರ ಡಿಫ್ರೆಂಟ್ ಆಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ ಆಗಿದ್ರು ಎಷ್ಟು ಟೇಸ್ಟಿಯಾಗಿ ಇರುತ್ತೆ ಗೊತ್ತಾ. ಸಪ್ಪೆಯಾಗಿ ತಿನ್ನೋದಕ್ಕಿಂತ ಈ ತರ ಒಂದ್ ಸ್ವಲ್ಪ ಪೆಪ್ಪರು, ಒಂದ್ ಸ್ವಲ್ಪ ಉಪ್ಪು ಎಲ್ಲಾನು ಸ್ಪ್ರಿಂಕಲ್ ತರ ಮಾಡ್ಕೊಂಡು ತಿಂದ್ರೆ ತುಂಬಾನೇ ರುಚಿ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಯಾವಾಗ್ಲೂ ಮಾಡ್ಕೊಳ್ತಾ ಇರ್ತೀನಿ. ಅವಾಗ ಏನ್ ಇವತ್ತೊಂದ್ ಚೂರು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇಷ್ಟೇನೆ, ಇದಕ್ಕಿಂತ ಏನು ಹಾಕಂಗಿಲ್ಲ. ಆದ್ರೆ ಮೊಟ್ಟೆನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ಅಷ್ಟೇನೆ ಸ್ವಲ್ಪ ಕಡಿಮೆನೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಇದು ಕೂಡ ರೆಡಿ ಆಯ್ತು ನೋಡಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಗೆ. ಹಾಗೇನೆ ಒಂದ್ ಚೂರು ವಿಡಿಯೋನ ಮಾಡ್ಕೊಂಡಿದೀನಿ. ಇವಾಗ ಹೇಗ್ ಮಾಡೋದಂತ ನೋಡೋಣ. ನಮ್ಮ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಾನು ಶೇರ್ ಮಾಡಿ, ಆಯ್ತಾ? ತರಕಾರಿ ಏನೇನ್ ಬೇಕು ನೋಡಿ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನ ಸೋಯಾಬೀನ್ ಅಷ್ಟೇ ನೆನ್ಸ್ಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ ನೋಡಿ. ಅಂದ್ರೆ ಇದು ನೆನ್ಸ್ಬೇಕಾದ್ರೆ ನಿಂಬೆಹಣ್ಣು ಮತ್ತೆ ಉಪ್ಪು ಹಾಕಿ ನೆನ್ಸ್ಕೊಂಡ್ರೆ ಸ್ವಲ್ಪ ರುಚಿ ಬರುತ್ತೆ. ಹಾಗಾಗಿ ನಿಂಬೆಹಣ್ಣು ಮತ್ತೆ ಉಪ್ಪು ನೀರೆಲ್ಲ ಹಾಕಿ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ಇನ್ನ ಇವಾಗ ಇದನ್ನ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿ, ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸೋಯಾ ಸಲಾಡ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಏನೇನ್ ಬೇಕು ನೋಡಿ ಅದನ್ನು ಕೂಡ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಒಂದು ಬೌಲ್ ನ ತಗೊಂಡಿದ್ದೀನಿ. ಈ ಬಿರಿಯಾನಿಗೆ ಮ್ಯಾಗಿನೇಟ್ ಮಾಡಿ ಇಟ್ಕೊಬೇಕು ಸೋಯಾಬೀನ್ ನ. ಹಾಗಾಗಿ ಒಂದು ಬೌಲ್ಗೆ ಒಂದು 3-4 ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಗಟ್ಟಿ ಮೊಸರು ತಗೊಳ್ಳಿ, ತುಂಬಾನೇ ರುಚಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಇದಕ್ಕೆ ಗಟ್ಟಿ ಮೊಸರನ್ನೇ ತಗೋಬೇಕು. ಹಾಗಾಗಿ ಒಂದು 4-5 ಸ್ಪೂನ್ ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ನ ಹಾಕೊಂಡು, ಜೊತೆಗೆ ಉಪ್ಪು ಎಷ್ಟು ಬೇಕು ನೋಡಿ ಅಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಷ್ಟೇನೆ ಮಸಾಲೆ, ಏನು ಹಾಕಂಗಿಲ್ಲ. ಬರೀ ಅರಿಶಿನ, ಅಚ್ಕಾರದ ಪುಡಿ, ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು
ನಾವು ಅವಾಗ್ಲೇನೆ ಸೋಯಾಬೀನ್ ನೆನ್ಸಿಟ್ಟಿದ್ವಲ್ಲ ಅದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನೆಲ್ಲಾನು ನೀಟಾಗಿ ಇಡ್ಕೊಬೇಕು ಮಸಾಲೆ. ಹಾಗಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಬೇಕು. ಇದು ಬೌಲ್ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು, ಹಾಗಾಗಿ ಬೇರೆ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹಾಫ್ ಅನ್ ಅವರ್ ಆದ್ರೂ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು. ಹಾಗಾಗಿ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೀನಿ. ಟೈಮ್ ಇದ್ರೆ ಇನ್ನೂ ಇಟ್ಕೊಬಹುದು, ಒಂದು ಹಾಫ್ ಅನ್ ಅವರ್ ಇಟ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಂತೇಳಿ. ಇನ್ನ ಈ ಬಿರಿಯಾನಿಯಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಮೇನ್ ಆಗಿ ಇವತ್ತು ನಾನು ಮಡಿಕೆಯಲ್ಲಿ ಮಾಡ್ತಾ ಇರೋದು. ಆಗ್ಲೇ ಹೇಳೋದ್ ಮರ್ತೋಯ್ತು, ಈ ಮಡಿಕೆಯಲ್ಲಿ ಬಿರಿಯಾನಿ ಮಾಡೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ಒಂದು ಮಡಿಕೆಗೆ ನಾನು ಕಡಲೆಕಾಯಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ಸೇರಿಸೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳಿ ಅದಕ್ಕೆ ಪಲಾವ್ಗೆಲ್ಲ ಬಳಸ್ತೀವಿ ನೋಡಿ ಮಸಾಲೆ, ಅದನ್ನೆಲ್ಲ ಹಾಕ್ಬಿಟ್ಟು ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿನ ತರ ಮುರಿದ್ಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಖಾರ ಎಲ್ಲ ಬಿಡೋವರೆಗೂ ಹುರ್ಕೊಬೇಕು. ಹುರ್ಕೊಂಡು ಆದ್ಮೇಲೆ 1 ಕಪ್ ಆಗೋಷ್ಟು ಈರುಳ್ಳಿನ ಸೇರಿಸಿದ್ದೀನಿ. ಅಂದ್ರೆ ದಪ್ಪದು ಒಂದೇ ಒಂದು ಈರುಳ್ಳಿನ ತಗೊಂಡಿದ್ದೀನಿ. ಕಡಿಮೆ ಕ್ವಾಂಟಿಟಿ ಅಲ್ವಾ ಮಾಡ್ತಾ ಇರೋದು, ಇಷ್ಟು ತಗೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಹಾಕಿ ಒಂಚೂರು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡು ಒಂದು 1/2 ಕಪ್ ಆಗೋಷ್ಟು ಪುದೀನ ಸೊಪ್ಪು, ಒಂದು 1/2 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕು. ಇದರಲ್ಲಿ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ನಾವು 1 ಕಪ್ ಈರುಳ್ಳಿನ ತಗೊಂಡಿರೋ 1 ಕಪ್ ಟೊಮೆಟೊನ ತಗೊಬೇಕು. ಟೊಮೆಟೊನ ನೋಡಿ ತಗೊಳ್ಳಿ, ಯಾಕಂದ್ರೆ ಮೊಸರು ಕೂಡ ನಾವು ಹಾಕಿರ್ತೀವಲ್ಲ, ಹುಳಿ ಜಾಸ್ತಿ ಅನ್ಸ್ಬಿಡುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಹಾಗಾಗಿ 1 ಕಪ್ ಈರುಳ್ಳಿಗೆ 1 ಕಪ್ ಟೊಮೆಟೊ ತಗೊಂಡ್ರೆ ಸಾಕಾಗುತ್ತೆ. ಇನ್ನು ಅದೆಲ್ಲ ಫ್ರೈ ಆದ್ಮೇಲೆ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಇಷ್ಟನ್ನೆಲ್ಲ ಹಾಕಿ ಒಂಚೂರು ಹುರ್ಕೊಂಡು ನಾವು ಮ್ಯಾಗಿನೇಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ನೋಡಿ ಸೋಯಾಬೀನು, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲಾನು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಬೇಕು. ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದು ಆದ್ಮೇಲೆ ನಾನು ಮಸಾಲೆ ತೊಳ್ದಿರೋದು ನೀರು ಇರುತ್ತಲ್ಲ ಅದನ್ನ ಸೇರಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ಸೇರಿಸಿ ಒಂದ್ 2 ನಿಮಿಷ ಕುಕ್ ಮಾಡಿದಾದ್ಮೇಲೆ ಅಕ್ಕಿನ ನಾನು ನೆನ್ಸಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗಾದ್ರೂ ಮಾಡ್ಕೊಬಹುದು, ಇಲ್ಲಾಂದ್ರೆ ಫಸ್ಟ್ ನೀರ್ ಹಾಕ್ಬಿಟ್ಟು ಅದಾದ್ಮೇಲೆ ರೈಸ್ ನ ಕೂಡ ಸೇರಿಸಿ ಮಾಡ್ಕೊಬಹುದು. ನಾನು ಇವಾಗ ಲೋಟನ ತೋರಿಸ್ತಾ ಇದ್ದೀನಿ ನೋಡಿ, ಆ ಲೋಟದಲ್ಲಿ ನಾನು 2 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೆ. ಹಾಗಾಗಿ ನಾನು 3 ಗ್ಲಾಸ್ ಅಷ್ಟು ನೀರ್ನ ಸೇರಿಸ್ತಾ ಇದ್ದೀನಿ. 1 ಗ್ಲಾಸ್ ಕಡಿಮೆನ ನೀರ್ನ ತಗೊಂಡಿದ್ದೀನಿ. ಯಾಕಂದ್ರೆ ನಾವು ಮಡಿಕೆಯಲ್ಲಿ ಮಾಡ್ತಾ ಇರೋದ್ರಿಂದ ಓವರ್ ಕುಕ್ ಆಗ್ಬಿಡುತ್ತೆ. ಈಗ ಸಾಮಾನ್ಯವಾಗಿ ನಾವು ಪಾತ್ರೆಯಲ್ಲಿ ಮಾಡ್ತಾ ಇದ್ರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರ್ ತಗೊಂತೀವಿ. ಆ ತರ ತಗೊಂಬಾರದು. ಮಡಿಕೆಯಲ್ಲಿ ಮಾಡಿದ್ರೆ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರ್ ತಗೊಂಡ್ರೆ ಕರೆಕ್ಟ್ ಆಗಿ ಆಗುತ್ತೆ. ಯಾಕಂದ್ರೆ ಮಡಿಕೆ ತುಂಬಾನೇ ಬಿಸಿ ಇರುತ್ತೆ ಆಯ್ತಾ, ತಣ್ಣಗಾಗೋಷ್ಟೊತ್ತಿಗೆ ಓವರ್ ಕುಕ್ಕಿ ಆಗ್ಬಿಡುತ್ತೆ. ಹಾಗಾಗಿ 1 ಲೋಟ ನೀರ್ನ ಕಡಿಮೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಅಷ್ಟನ್ನ ಹಾಕ್ಬಿಟ್ಟು ದಮ್ ಕಟ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿನೇ ಬಿರಿಯಾನಿಗೆಲ್ಲ ನಾವು ಹೇಗೆ ದಮ್ ಕಟ್ಟಿ ರೆಡಿ ಮಾಡ್ತೀವಿ ನೋಡಿ ಅದೇ ತರನೇ ಮಾಡ್ಕೊಳ್ಳೋದು ಅಷ್ಟೇನೆ. ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ದಮ್ ಕಟ್ಕೊಂಡ್ಬಿಡೋದು ಅಷ್ಟೇನೆ. ಈ ಮಡಿಕೆನೆಲ್ಲ ನಾವು ಡೈರೆಕ್ಟ್ ಆಗಿ ದಮ್ ಕಟ್ಲಿಕ್ಕೆ ಹೋದ್ರೆ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಈ ತರ ಒಂದು ಸ್ಟ್ಯಾಂಡ್ ನ ತವ ಮೇಲೆ ಇಟ್ಕೊಂಡು ಇಟ್ರೆ ಅದು ಏನೂ ಅಲ್ಗಾಡೋದಾಗ್ಲಿ ಬೀಳೋದಾಗ್ಲಿ ಆಗಲ್ಲ. ನಾವು ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಹಾಗೇನೆ ತವ ಮೇಲೆನೆ ಇಟ್ಕೊಂಡ್ಬಿಡ್ಬೋದು. ಮಡಕೆ ಆಗಿರೋದ್ರಿಂದ ಈ ತರ ಒಂದು ಸ್ಟ್ಯಾಂಡ್ ಇಟ್ಟಿ ದಮ್ ಕಟ್ಟೋದ್ರಿಂದ ಅದು ಹಲ್ಗಾಡಿ ಬೀಳಲ್ಲ ಅಂತೇಳಿ ಅಷ್ಟೇನೆ. ಇನ್ನು ಈ ತರ ಒಂದು ಸ್ಟ್ಯಾಂಡ್ ಇಟ್ಟು ದಮ್ ಕಟ್ಟಿದ ಆದ್ಮೇಲೆ ಇದಕ್ಕೆ ನಾನು ಭಾರವಾಗಿರೋ ವಸ್ತುನ ಏನಾದ್ರೂ ಇಟ್ಬಿಡ್ತೀನಿ. ಅದೇ ಬೆಳ್ಳುಳ್ಳಿ ಜಜ್ಜ ಕುಟಾಣಿ ಬರುತ್ತಲ್ಲ ಅದನ್ನೇ ಇಟ್ಕೊಂಡಿದ್ದೀನಿ. 2 ನಿಮಿಷ ದಮ್ ಕಟ್ಟಿದ್ರೆ ಸಾಕು. ಇನ್ನು ಅದಾಗ್ತಾ ಇರ್ಲಿ, ಈ ಕಡೆ ನಾನು ಸೋಯಾಬೀನ್ ಸಲಾಡ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಕಡಾಯಿಗೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಅರಿಶಿನ, ಉಪ್ಪು, ಅಚ್ಕಾರದ ಪುಡಿ ಹಾಕಿ ಒಂಚೂರು ಹುರ್ಕೊಂಡು ಸೋಯಾಬೀನ್ ನೆನ್ಸಿಟ್ಟಿದ್ವಲ್ಲ ಅದನ್ನ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇದ್ರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗ್ಬಿಟ್ಟು ಒಂದೊಳ್ಳೆ ಘಮ ಬರುತ್ತೆ. ಅಲ್ಲಿ ಗಂಟನು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸ್ಟೀಲ್ ಪಾತ್ರೆಲೆಲ್ಲ ಮಾಡಿದ್ರೆ ತಳ ಹಿಡಿಯುತ್ತೆ ಅಂತ ಹೇಳ್ತಾರೆ, ಆತರ ಏನು ಆಗಲ್ಲ. ನಾನ್ ತೋರಿಸ್ಕೊಡ್ತಾ ಇದೀನಲ್ಲ ಈ ತರ ಮಾಡಿ ನೋಡಿ, ತಳ ಹಿಡ್ಕೊಳ್ಳೋದು ಅಥವಾ ಸೀದೋಗೋದು ಏನು ಆಗಲ್ಲ. ನೆಕ್ಸ್ಟ್ ಫ್ರೈ ಮಾಡಿದ ಆದ್ಮೇಲೆ ನಾನು ಒಂದು ಪ್ಲೇಟ್ಗೆ ಹಾಕಿ ಇವಾಗ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಅದು ಕೂಡ ಎತ್ತಿಟ್ಕೊಂಡು ಈಗ ಡ್ರೆಸ್ಸಿಂಗ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ 1 ಸ್ಪೂನ್ ಮೊಸರು, ಇದಕ್ಕೆ ಪೆಪ್ಪರ್ ಪೌಡರು, ಜೀರಾ ಪೌಡರು, ಒಂದ್ ಸ್ವಲ್ಪ ಧನಿಯಾ ಪೌಡರು, ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಅಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಡ್ರೆಸ್ಸಿಂಗ್ ರೆಡಿ ಆಗುತ್ತೆ. ಇವಾಗ ಒಂದು ಬೌಲ್ಗೆ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ, 1 ಟೊಮೆಟೊನ ತಗೊಂಡಿದ್ದೀನಿ. ಟೊಮೆಟೊನ ಸೀಡ್ಸ್ ಎಲ್ಲಾನು ತೆಗೆದ್ಬಿಟ್ಟು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಭಾಗದಷ್ಟು ಸೌತೆಕಾಯಿ, 1 ಕ್ಯಾರೆಟ್ ನ ನಾನು ಈ ತರ ತುರ್ದಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸಿದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವು ಅವಾಗ್ಲೇನೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾಬೀನು ಅದು, ಅಷ್ಟನ್ನೆಲ್ಲ ಹಾಕ್ಬಿಟ್ಟು ಕೊನೆಯಲ್ಲಿ ಡ್ರೆಸ್ಸಿಂಗ್ ನ ಹಾಕ್ತಾ ಇದ್ದೀನಿ ನಾನು. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಗಾರ್ಲಿಶಿಂಗ್ ಅಂತೇಳಿ
ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್ ನ ಹುರಿದ್ಬಿಟ್ಟು ಸೇರಿಸ್ಕೊಂಡಿದೀನಿ. ಇದ್ರ ಜೊತೆಗೆ ಕಡಲೆ ಬೀಜನೂ ಕೂಡ ಹುರಿದ್ಬಿಟ್ಟು ಸೇರಿಸ್ಕೊಂಡು ಕೊನೆಯಲ್ಲಿ ಬಿಳಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡಿದೀನಿ. ಇಷ್ಟನ್ನೆಲ್ಲ ಹಾಕಿದ್ರೆ ಈ ಸಲಾಡ್ ರೆಡಿನೇ ಆಗೋಗುತ್ತೆ. ತುಂಬಾನೇ ರುಚಿಯಾಗಿರುತ್ತೆ. ಯಾರು ಬೇಕಾದ್ರೂ ತಿನ್ಬೋದು, ಮಕ್ಳಿಗೂ ಕೂಡ ಕೊಡ್ಬೋದು. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತನಾದ್ರೂ ಅನ್ಬೋದು, ಸಲಾಡ್ ಅಂತನಾದ್ರೂ ಅನ್ಬೋದು. ಇನ್ನ ಇದನ್ನೆಲ್ಲ ಹಾಕಿದಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ. ಈ ತರ ಎಲ್ಲ ರೆಡಿ ಆದ್ಮೇಲೆ ವಿಡಿಯೋ ಮಾಡ್ಕೊಳಕ್ ನಂಗೆ ತುಂಬಾನೇ ಇಷ್ಟ. ಸೋಯಾಬೀನ್ ಸಲಾಡ್ ರೆಡಿ ಆಗಿದೆ. ವೆಯ್ಟ್ ಲಾಸ್ ಮಾಡೋರು ಕೂಡ ತಗೋಬಹುದು, ಹಾಗೇನೆ ನಾರ್ಮಲ್ ಆಗು ಕೂಡ ತಗೊಳ್ಬಹುದು. ತುಂಬಾ ರುಚಿಯಾಗಿ ಬರುತ್ತೆ. ಡ್ರೆಸ್ಸಿಂಗ್ ಮಾಡ್ಕೊಂಡು ಮಾಡೋ ಸಲಾಡ್ ಎಲ್ಲ ತುಂಬಾನೇ ರುಚಿಯಾಗಿ ಬರುತ್ತೆ. ಇವತ್ತು ಸಿಂಪಲ್ ಆಗಿ ಮನೇಲೇ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ಡ್ರೆಸ್ಸಿಂಗ್ ನ ಮಾಡ್ಕೊಂಡು ಅದರಿಂದ ಈ ರೆಸಿಪಿನ ಮಾಡಿರೋದು ಇವತ್ತು. ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಐಟಮ್ಸ್ ಬೇಕು ಅಂತಾನು ಏನಿಲ್ಲ. ಟ್ರೈ ಮಾಡಿ ನೋಡಿ, ಮಸ್ಟ್ ಅಂಡ್ ಶುಡ್ ಇದನ್ನ ಟ್ರೈ ಮಾಡಿ. ಈ ಪಲಾವ್ ಹೇಗಿದೆ ಅಂತ ನೋಡೋಣ ಆಯ್ತಾ. ಇನ್ನ ನಾನು ಸಲಾಡ್ನ ನನಗೆ ಅಂತೇಳಿ ಮಾಡ್ಕೊಂಡಿರೋದು. ನೈಟು ನಾನು ರೈಸ್ ತಿನ್ನೋದಿಲ್ಲ, ಹಾಗಾಗಿ ವೆಯ್ಟ್ ಲಾಸ್ ಮಾಡ್ತಿದ್ದೀನಲ್ವಾ, ಹಾಗಾಗಿ ನನಗೆ ಸಲಾಡ್ ಮಾಡ್ಕೊಂಡು ಇವರಿಗೆಲ್ಲನೂ ಪಲಾವ್ನ ಮಾಡಿದ್ದೀನಿ. ಇವರು ಕೂಡ ಸ್ವಲ್ಪ ಸಲಾಡ್ ಎಲ್ಲಾನು ತಿಂತಾರೆ, ಆದ್ರೆ ಅಷ್ಟೊಂದು ತಿನ್ನಲ್ಲ. ನಾನು ತಿಂತೀನಿ, ನಂಗೆ ಸಲಾಡ್ ಎಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಇನ್ನ ಪಲಾವ್ ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು, ಅನ್ನನೂ ಕೂಡ ನೋಡಿ ಎಷ್ಟು ಉದ್ರುದ್ರಾಗಿದೆ, ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿ. ಹಾಗೇನೆ ಒಂಚೂರು ನಿಮ್ಗೂ ಕೂಡ ತೋರಿಸ್ತಾ ಇದೀನಿ ಯಾವ ತರ ಬೆಂದಿದೆ ಅಂತ ಹೇಳಿ. ಈ ತರ ಪಲಾವ್ನ ಟ್ರೈ ಮಾಡಿ ನೋಡಿ. ಇನ್ನ ಇವತ್ತಿನ ಡಿನ್ನರ್ ರೆಸಿಪಿ ಈಗಿತ್ತು. ಇದು ನಮ್ಮ ಯಜಮಾನ್ರಿಗೆ ಬಡಿಸ್ಕೊಟ್ಟಿರೋ ಪ್ಲೇಟು. ನಾನು ರೈಸ್ ತಿನ್ನಲ್ವಲ್ಲ, ಹಾಗಾಗಿ ನಾನು ಸಪರೇಟ್ ಆಗಿ ಸಲಾಡ್ನ ತಿನ್ಕೊಳ್ತೀನಿ. ಇನ್ನ ಇವತ್ತು ಊಟ ಎಲ್ಲ ಆದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಕ್ ಹೋಗ್ಲಿಲ್ಲ, ಮಲ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಮ್ಗೆ ಗೊತ್ತಿರೋರದ್ದು ಒಬ್ರದ್ದು ಮ್ಯಾರೇಜ್ ಇತ್ತು, ಹಾಗಾಗಿ ನಾವು ರಿಸೆಪ್ಷನ್ಗೆ ಹೋಗಿದ್ವಿ. ಇಲ್ಲೇನೆ ಹತ್ರದಲ್ಲೇನೆ, ನಮ್ಮ ಮನೆಯಿಂದ ಒಂದು 20 ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ಬೋದು. ಇನ್ನ ರಿಸೆಪ್ಷನ್ ಗಾಲ್ಗೆ ಬರೋ ಅಷ್ಟೊತ್ತಿಗೆ ಒಂದು 20 ಮಿನಿಟ್ಸ್ ಆಯ್ತು ಅಷ್ಟೇನೆ. ಇಲ್ಲಿ ಬಂದು ಮತ್ತೆ ಹುಡುಗಿನೆಲ್ಲ ಮಾತಾಡ್ಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಅದಾದ್ಮೇಲೆ ನಾವ್ ಇಲ್ಲಿ ಊಟಕ್ಕೆ ಬಂದಿದೀವಿ, ಊಟ ಮಾಡೋಣ ಅಂತ ಹೇಳಿ. ಹಾಗೇನೆ ಅಲ್ಲಿ ಫೋಟೋಸ್ ಏನೋ ತಗೊಳಕ್ ಆಗ್ಲಿಲ್ಲ, ಇಲ್ಲಿ ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ. ಇನ್ನ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಬಂದ್ವಿ. ಮದುವೆ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ. ನಿನ್ನೆ ರಿಸೆಪ್ಷನ್ಗೆ ಹೋಗಿದ್ವಿ, ಅದನ್ನ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಒಂಚೂರು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತೀನಿ. ಇನ್ನು ಇವಾಗ ಮದುವೆಗೆ ಹೋಗೋಣ ಅಂತೇಳಿ ಆಲ್ಮೋಸ್ಟ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಇನ್ನು ಸ್ಯಾರಿ ಮಾತ್ರ ವೇರ್ ಮಾಡಬೇಕು. ನೋಡಿ ಬ್ಯಾಂಗಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಇನ್ನು ಇಯರಿಂಗ್ಸ್ ಎಲ್ಲ ನೈಟು ಕೂಡ ಇದನ್ನೇ ಹಾಕೊಂಡು ಹೋಗಿದ್ದು, ಆ್ಯಂಡ್ ಈಗಲೂ ಕೂಡ ಅದನ್ನೇ ವೇರ್ ಮಾಡಿದ್ದೀನಿ. ಇನ್ನು ಸ್ಯಾರಿ ಮಾತ್ರ ಇವಾಗ ವೇರ್ ಮಾಡ್ಕೊಂಡಿದ್ದು ಆದಮೇಲೆ ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ಥರ ರೆಡಿಯಾಗಿದ್ದೀನಿ ಅಂತ ಹೇಳಿ. ಇನ್ನು ಇವತ್ತು ಮದುವೆಗೆ ಹೋಗ್ತಾ ಇರೋದು 10:30 ಮುಹೂರ್ತ ಇದೆ. ಹೋಗ್ಬಿಟ್ಟು 1-2 ಅವರ್ಸ್ ಇಲ್ಲೇ ಹತ್ರ ಬೇಗನೆ ಬಂದುಬಿಡ್ಬೋದು. ಅದು ಇನ್ನು ಇವಾಗ ನಾವು ಮದುವೆಗೆಲ್ಲ ಹೋಗಿದ್ದು ಬಂದಾದ್ಮೇಲೆ ನೈಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನ ರೆಡಿ ಆದ್ಮೇಲೆ ನಾನು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಮಿಸ್ ಆಗಿ ಫೋನ್ನ ಮನೆಯನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದೆ, ಹಾಗಾಗಿ ವಿಡಿಯೋ ಏನು ಮಾಡ್ಕೊಳಕ್ ಆಗ್ಲಿಲ್ಲ. ಇನ್ನ ಮನೆಗೆ ಬಂದ್ಮೇಲೆನೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು. ನಾನು ಬಂದು ಮಲ್ಕೊಂಡ್ಬಿಟ್ಟಿದ್ದೆ, ತುಂಬಾನೇ ಟಯರ್ಡ್ ಆಗಿತ್ತು ಅಂತೇಳಿ. ಈ ಸೆಕೆಂಡ್ ಟೈಮಲ್ಲೆಲ್ಲ ಸ್ಯಾರಿ ಎಲ್ಲ ವೇರ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಹಾಗಾಗಿ ಸುಸ್ತಾಗ್ಬಿಟ್ಟಿತ್ತು. ಬಂದು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನ ನಮ್ಮ ಮನೆಯವರು ಇನ್ನೇನು ಎದುರಿಸೋದು, ಸುಸ್ತಾಗಿದೆ ಅಂತೇಳಿ ಮಲ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಅವರೇನೆ ಸೋಯಾಬೀನ್ ಹಾಕ್ಬಿಟ್ಟು ಗ್ರೇವಿನ ಮಾಡೋಣ ಅಂತೇಳಿ ಪಾಪ ಎಲ್ಲ ರೆಡಿ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ನಾನು ಏನ್ ಸೌಂಡ್ ಆಗ್ತಿದೆ ಅಂತ ಹೇಳಿ ಎದ್ದೆ. ಇನ್ನು ಅವರು ಅಡುಗೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ರಲ್ಲ, ನಾನು ಎದ್ದು ಮುಖ ಎಲ್ಲ ತೊಳ್ಕೊಂಡು ಬಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾ ಇದ್ದೆ. ಪುದೀನ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಬಿಡಿಸ್ಕೊಟ್ಟು, ಮತ್ತೆ ಚಕ್ಕೆ ಲವಂಗ ಇದೆಲ್ಲ ಬೇಕು ಅಂತ ಹೇಳಿದ್ರು, ಅದನ್ನೆಲ್ಲ ಪೌಡರ್ ಎಲ್ಲ ಮಾಡಿಕೊಟ್ಟು ರೆಡಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಹೆಲ್ಪ್ ಕೂಡ ನಾನು ಕೂಡ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ. ಇವತ್ತು ಚೆನ್ನಾಗಿ ಮಾಡಿದ್ರು ಅವರೇನೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು. ನಾನು ಇನ್ನೇನು ಕೆಲಸ ಮಾಡಲಿಲ್ಲ, ಸ್ವಲ್ಪ ಅವ್ರಿಗೆ ರೆಡಿ ಎಲ್ಲ ಮಾಡಿಕೊಟ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಫೋನಲ್ಲಿ ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋದೆಲ್ಲ ಇತ್ತು, ಅದನ್ನೆಲ್ಲ ಎಡಿಟ್ ಮಾಡ್ಕೊಂಡು ಕೆಲಸ ನಾನು ಮಾಡ್ಕೊಳ್ತಾ ಇದ್ದೆ. ಅವ್ರ ಈ ಕಡೆ ಅಡುಗೆ ಮಾಡೋ ಕೆಲಸ ಅವ್ರು ಮಾಡ್ತಾ ಇದ್ರು. ಹಾಗೇನೆ ಒಂಚೂರು ಕ್ಲಿಪ್ಪಿಂಗ್ಸ್ನ ತೋರಿಸ್ತಿದ್ದೀನಿ ನೋಡಿ, ಏನೇನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡಿ. ಶುಂಠಿ ಮತ್ತೆ ಜೋರಾಗಿ ಹೇಳ್ಕೇಳ, ಪುದೀನ ಮತ್ತೆ ಕೊತ್ತಂಬರಿ, ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ. ಮೆಣಸು ಹಾಕಿಲ್ವಾ? 1-2 ಮೆಣಸು ಅಷ್ಟೇನಾ? ಇಷ್ಟೇ ಫ್ರೆಂಡ್ಸ್. ರುಬ್ಕೊಳ್ಳೋಕ್ಕೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು ಅಷ್ಟೇನೆ. ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಇವತ್ತು ನಮ್ಮ ಮನೆಯವ್ರು ಮಾಡ್ತಿದ್ದಾರೆ ಅಡುಗೆ.
ಇನ್ನ ಈ ರುಬ್ಲಿಕ್ಕೆ ಇದ್ರ ಜೊತೆಗೆ ಒಂದೇ ಒಂದು ಟೊಮೆಟೊ, ಒಂದು 2 ಈರುಳ್ಳಿನ ಹಾಕಿದ್ದಾರೆ. ಅದನ್ನ ಎಳೆಯೋದು ಮರ್ತ್ಕೊಂಡ್ಬಿಟ್ರು. ಅದನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳಿ. ಇದನ್ನೆಲ್ಲ ಸೇರಿಸಿದಾದ್ಮೇಲೆ ನಾನೇ ಸ್ವಲ್ಪ ರುಬ್ಕೊಳೋಣ ಅಂತೇಳಿ ರುಬ್ಕೊಟ್ಟೆ. ಮಸಾಲೆ ಈ ತರ ಬರುತ್ತೆ ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇನ್ನು ಈ ಕಡೆ ಅಡುಗೆ ಮಾಡ್ತಿದ್ದಾರೆ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ತಿದ್ದಾರೆ. ಕರಿಬೇವು, ಕೆಳಗಡೆ ಕಾಣಲ್ಲ. ಕರಿಬೇವು, ಈರುಳ್ಳಿ, ಟೊಮೊಟೊ ಒಗ್ಗರಣೆ ಮಾಡಿ. ಈರುಳ್ಳಿ ಯಾವುದು? ಟೊಮೊಟೊ ತೋರಿಸ್ತಾ ಇದೆ ಈರುಳ್ಳಿ ಅಂದ್ಬಿಟ್ಟು. ಈ ರೆಸಿಪಿ ಹೆಸರೇನು? ಸೋಯಾಬೀನ್ ಗ್ರೀನ್. ಹೇಳು ಅದು ಏನು ರೆಸಿಪಿ ಅಂತ. ಏನು ರೆಸಿಪಿ ಇದು? ಇದು ಸೋಯಾಬೀನ್ ಹಾಕಿ ತರಕಾರಿ ಪಲ್ಯ ಮಾಡ್ತಾರೆ, ಗ್ರೇವಿ ಥರ. ಇನ್ನು ಸೋಯಾಬೀನು ನೆನೆಸಿಟ್ಕೊಂಡಿದ್ದಾರೆ. ಏನು ಗೊತ್ತಾ, ಸೋಯಾಬೀನ್ ಅಂದರೆ ಅವ್ರಿಗೆ ತುಂಬ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೆನೆಸಿದ್ದಾರೆ ನೋಡಿ. ಇದರಲ್ಲೂ ನೆನೆಸಿದ್ದಾರೆ ಆ್ಯಂಡ್ ಇದರಲ್ಲೂ ಎಲ್ಲ ಕರಿಬೇವು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಅದಾದ್ಮೇಲೆ ಟೊಮೊಟೊ ಹಾಕ್ತಾ ಇದ್ದಾರೆ. ಇದನ್ನು ಕೂಡ ಫ್ರೈ ಆಗ್ತಾ ಇದ್ಲಿ. ಈ ಕಡೆ ಬಟಾಣಿ ಬಿಡಿಸ್ಕೊಂಡಿದ್ದಾರೆ. ಇದೇನು ಗೊತ್ತಾ, ಹಸಿ ಬಟಾಣಿ. ಇವಾಗ ಫ್ರೆಶ್ ಆಗಿರೋ ಬಟಾಣಿ ಸಿಕ್ತು ಅಂತೇಳಿ ತಂದು ಸಿಪ್ಪೆ ತೆಗ್ದು ರೆಡಿ ಮಾಡ್ಕೊಂಡಿರೋದು. ಬೀನ್ಸು ಮತ್ತೆ ಕ್ಯಾಪ್ಸಿಕಮ್, ಕ್ಯಾರೆಟ್ ಕಟ್ ಮಾಡ್ಕೋಬೇಕು. ಒಂದೇ ಒಂದು ಕ್ಯಾರೆಟ್. ವೈಟ್ ರೈಸ್ ಕೂಡ ರೆಡಿಯಾಗಿದೆ. ಇನ್ನು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತು 8 ಗಂಟೆವರೆಗೂ ಮಲ್ಕೊಬಿಟ್ಟಿದ್ದೀನಿ. ಅದಕ್ಕೆ ಅವರೇ ಅಡುಗೆ ಮಾಡ್ತಿದ್ದಾರೆ. ನೋಡೋಣ ಹೇಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಫ್ರೈ ಆಗಿದೆ, ಇಷ್ಟ ಆದ್ರೆ ಸಾಕು. ಇವಾಗ ರುಬ್ಬಿರೋ ಮಸಾಲ ಹಾಕ್ತಾ ಇದೀನಿ. ಮಸಾಲಾನ ಸೇರಿಸ್ತಾ ಇದ್ದಾರೆ. ಎಷ್ಟು ಗಮ್ ಅಂತ ಐತಿ, ನಿಜ ಗಮ್ ಅಂತ ಐತಿರಿ. ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನೀರ. ಬೇಯಿಸಿ ಕೊಡುತ್ತೆ ಎಲ್ಲ ಕಡೆ ಹಾಕ್ತೀನಿ. ಮುಚ್ಚು ಅಷ್ಟು ಹಾಕ್ತೀಯ. ಸ್ವಲ್ಪ ಅರಿಶಿನ ಹಾಕ್ತಾ ಇದೀನಿ. ಇನ್ನ ಸೋಯಾಬೀನ್ ಅಲ್ಲಿರೋ ನೀರೆಲ್ಲ ತೆಗ್ದ್ಬಿಟ್ಟು ಅದನ್ನೆಲ್ಲ ಸಪರೇಟ್ ಮಾಡಿ ಅದಾದ್ಮೇಲೆ ಸ್ಲಾಬ್ ಎಲ್ಲ ಎಣ್ಣೆ ಬಿಟ್ಕೊಂಡೈತಲ್ಲ ಹಾಕ್ತೀವಿ ನೋಡಿ. ಈ ತರ ಕ್ಲೀನ್ ಫ್ರೈ ಮಾಡ್ಕೋಬೇಕು. ಈ ತರ ಎಣ್ಣೆ ಬಿಟ್ಕೊಂಡ್ರೆ ಫ್ರೈ ಆಗಿದೆ ಅಂತ. ಸ್ವಲ್ಪ ಹಚ್ಕಾರ ಸ್ಪೂನಲ್ಲಿ ಹಾಕು ಸುರಿದ್ಬಿಟ್ಟು ಆಮೇಲೆ ಸ್ವಲ್ಪ ಹಚ್ಕಾರ ಪುಡಿ ಹಾಕ್ತಾ ಇದೀನಿ. ಖಾರ ಪುಡಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕಿಲ್ವಾ ರುಬ್ಬಕ್ಕೆ? ಇದೀವಿ. ಸೋಯಾಬೀನು ಹಾಕಬೇಕು. ಸೋಯಾಬೀನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಲ್ಟ್ ಹಾಕೋತಾ ಇದೀನಿ. ಫ್ರೆಂಡ್ಸ್, ಎಷ್ಟು ವಿಶಿಲ್ ಬರ್ಬೇಕ್ರಿ? 2 ವಿಶಿಲ್ ಬಂದ್ರೆ ಸೋಯಾಬೀನ್ ಕರಿ ರೆಡಿನೇ ಆಗಿಬಿಡುತ್ತೆ. ಇನ್ನು ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ನೆನ್ನೆ ಅದೇ ವಿಡಿಯೋ ಮಾಡ್ಕೊಂಡಲ್ಲ, ಅದರಲ್ಲೂ ಸೋಯಾಬೀನ್ ರೆಸಿಪಿನೇ ತೋರಿಸಿದ್ದೀನಿ. ಇವಾಗ್ಲೂ ಸೋಯಾಬೀನ್ ರೆಸಿಪಿನೇ. ಇನ್ನು ಇವಾಗ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಶಿಲ್ ತೆಗ್ಸಿದ್ರೆ ಆಯಿತು. ಇನ್ನು ಇದು ವಿಶಿಲ್ ಬರಲಿ ಅಷ್ಟೊತ್ತಿಗೆ ನಾನು ಮನೆ ಎಲ್ಲಾನು ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಬೆಳಿಗ್ಗೆ ರೆಡಿ ಆಗಬೇಕು ಅಂತೇಳಿ ರೂಮ್ ಎಲ್ಲ ನಾನು ಫುಲ್ಲು ಗಲೀಜು ಮಾಡಿಬಿಟ್ಟಿದ್ದೀವಿ, ತೋರಿಸ್ತೀನಿ. ಇನ್ನು ಅದನ್ನು ಕೂಡ ಇವಾಗೆಲ್ಲ ಸರಿ ಮಾಡಿ ಇಟ್ಕೋಬೇಕು. ಇಲ್ಲಾಂದ್ರೆ ನಾಳೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಕಷ್ಟ ಆಗುತ್ತೆ, ನಾಳೆ ಮಾಡ್ಕೊಳಕ್ಕಾಗಲ್ಲ. ಇನ್ನು ಅದು ವಿಶಿಲ್ ಬಂದಮೇಲೆ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಇನ್ನಿವಾಗ ರೂಮ್ ಹೇಗಿದೆ, ಹೇಗೆ ಗಲೀಜಾಗಿದೆ ಅಂದ್ಬಿಟ್ಟು ತೋರಿಸ್ತೀನಿ. ಮತ್ತು ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು. ಬನ್ನಿ. ನೋಡಿ ಫ್ರೆಂಡ್ಸ್, ರೂಮ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾನು ಹರಗ್ಬಿಟ್ಟಿದೀವಿ. ನೆನ್ನೆನು ಇದೇ ತರ ಇತ್ತು, ಬಟ್ ರಿಸೆಪ್ಷನ್ ಮುಗಿಸ್ಕೊಂಡ್ ಬಂದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದಾಯ್ತು. ಬಂದಿದ್ದೆ ಒಂದು 11:30 ಆಗ್ಬಿಟ್ಟಿತ್ತು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು. ಇನ್ನ ಅವಾಗೆಲ್ಲ ಎತ್ತಿಟ್ಬಿಟ್ಟು ಮಲ್ಕೊಂಡಿದ್ದಾಯ್ತು. ನೆನ್ನೆ ಸ್ವಲ್ಪ ಮೆಸ್ಸಿ ಜಾಸ್ತಿನೇ ಆಗ್ಬಿಟ್ಟಿತ್ತು. ಇನ್ನ ಇವಾಗ ನೋಡಿದ್ರಂತೂ ಫುಲ್ ಮೆಸ್ಸಿ. ಅಂದ್ರೆ ನಾನು ಒಬ್ಳೆ ಇಲ್ಲಿ ರೆಡಿ ಆಗಿಲ್ಲ, ನಮ್ಮ ಯಜಮಾನ್ರವ್ರ ಅಕ್ಕ ಮತ್ತೆ ನಮ್ ಸಿಂಚನ ಎಲ್ಲಾ ಕೂಡ ನಾವ್ ಇಲ್ಲೇ ರೆಡಿ ಆದ್ವಲ್ಲ, ಹಾಗಾಗಿ ಎಲ್ಲ ಫುಲ್ ಅರ್ಗೋಗ್ಬಿಟ್ಟಿದೆ. ಅಂದ್ರೆ ಒಬ್ರೇ ರೆಡಿ ಆದ್ರೆ ಇಷ್ಟ ಇದಾಗಲ್ಲ, ಅಂದ್ರೆ ಗೊತ್ತಿರುತ್ತೆ ಎಲ್ಲ ಥಿಂಗ್ಸ್ ಎಲ್ಲಾನು ಎತ್ತಿಟ್ಕೊಂಡ್ಬಿಟ್ಟಿರ್ತೀವಿ.
ಈಗ 3-4 ಜನ ಒಟ್ಟಿಗೆ ಸೇರ್ಕೊಂಡ್ರೆ ಸ್ವಲ್ಪ ಮಾತುಕತೆ ಅದು ಇದೆಲ್ಲ ಮಾಡ್ಕೊಂಡು ನನ್ಗೆ ಅದ್ ಸಿಕ್ಕಿಲ್ಲ ಕೊಡು, ನನ್ಗೆ ಇದು ಸಿಕ್ಕಿಲ್ಲ ಕೊಡು, ನಂಗೆ ಇದು ಬೇಕು ಕೊಡು ಅನ್ಕೊಂಡು ಎಲ್ಲಾನು ರೂಮ್ ಮೆಸ್ಸಿ ಮಾಡ್ಬಿಟ್ಟಿದೀವಿ. ಇದನ್ನೆಲ್ಲಾನು ಎತ್ತಿ ಸೆಟ್ ಮಾಡ್ಕೋಬೇಕು. ನೋಡಿ ಬ್ಲೌಸ್ ಕೂಡ ಒಂದು ಬ್ಲೌಸ್ ತೆಗಿಯೋಕೋಸ್ಕರ ಎಲ್ಲಾ ಬ್ಲೌಸನ್ನು ಹರಗ್ಬಿಟ್ಟಿದೀನಿ. ಇದನ್ನ ಫೋಲ್ಡ್ ಮಾಡಿ ಇಟ್ಕೋಬೇಕು. ಇನ್ ನನ್ ಮಗನ್ ಥಿಂಗ್ಸ್ ಎಲ್ಲಾನು ಅಲ್ಲಿ ಬಿಸಾಕಿದಾನೆ, ಇನ್ನ ನಂದು ಥಿಂಗ್ಸ್ ಎಲ್ಲಾನು ಇಲ್ಲಿ ಬಿಸಾಕಿದೀವಿ. ಎಲ್ಲಿ ಏನೇನಿದೆ ಅಂತಾನೆ ಗೊತ್ತಿಲ್ಲ. ಇವಾಗ ಎಲ್ಲಾನು ಜೋಡಿಸ್ಕೊಂಡ್ ಸೆಟ್ ಮಾಡ್ಕೊಬೇಕು. ಇನ್ನ ಇದನ್ನೆಲ್ಲ ಎತ್ತಿಟ್ಕೊಳ್ತೀನಿ ಇವಾಗ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ವೇರ್ ಮಾಡೋಣ ಸ್ಯಾರಿನ ಅನ್ಕೊಂಡೆ. ಇದೇನ್ ಗೊತ್ತಾ, ಇದು ಕಾಟನ್ ಸ್ಯಾರಿ. ಈ ಸಮ್ಮರಿಗೆ ಕಾಟನ್ ವೇರ್ ಮಾಡಿದ್ರೆ ಸ್ವಲ್ಪ ಫ್ರೀ ಆಗಿರುತ್ತೆ, ಅಂದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಬಟ್ ಆಮೇಲೆ ನಮ್ ಹುಡುಗಿ ಇಟ್ಕೊಂಡು ಬೇಡ ಬೇರೆದ್ ಹಾಕೊಳ್ಳಿ ಅಕ್ಕ ಅಂತಂದ್ರು. ಸರಿ ಅಂತ ಅದನ್ನ ಹಾಕೊಂಡಿದ್ದಾಯ್ತು. ಇವತ್ತೇನಾಯ್ತು ಗೊತ್ತಾ, ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಳ್ಳೋಣ ಅನ್ಕೊಂಡ್ರೆ ಮರ್ತ್ ಬಿಟ್ಟು ಗಡಿ ಬಿಡಿಲಿ ಫೋನ್ ಮನೇಲೆ ಬಿಟ್ಟು ಹೋಗಿದ್ದೀನಿ. ಅಂದ್ರೆ ಲೇಟ್ ಆಗ್ಬಿಡ್ತು, ನಾವು ರೆಡಿ ಆಗೋದೇನೆ ಲೇಟ್ ಆಗಿತ್ತು. ನೆನ್ನೆನೆ ಪ್ಲಾನ್ ಮಾಡ್ಕೊಂಡ್ವಿ ಬೇಗನೆ ಹೋಗ್ ಬಂದ್ಬಿಡೋಣ ರೆಡಿ ಆಗ್ಬಿಟ್ಟು ಅಂತ. ಬಟ್ ರೆಡಿ ಆಗಿದ್ದನ್ನೇ ಲೇಟ್ ಆಗೋಗಿ ಏನಾಯ್ತಪ್ಪ ಅಂದ್ರೆ ಫುಲ್ ಗಡಿ ಬಿಡಿ ಆಗ್ಬಿಡ್ತು. ಹಾಗಾಗಿ ಈ ತರ ಆಯ್ತು ಇವತ್ತು. ಇನ್ನ ಬಿಸ್ಲಂತೂ ಎಷ್ಟಿದೆ ಗೊತ್ತಾ ಫ್ರೆಂಡ್ಸ್. ಈ ಬಿಸ್ಲಲ್ಲೆಲ್ಲ ಸ್ಯಾರಿ ಎಲ್ಲ ವೇರ್ ಮಾಡ್ಬೇಕಂದ್ರೆ ತುಂಬಾನೇ ಹಿಂಸೆ ಅನಿಸ್ತಿರತ್ತೆ. ಹಾಗಾಗಿ ಕಾಟನ್ ವೇರ್ ಮಾಡೋಣ ಅನ್ಕೊಂಡಿದ್ದು. ಆಮೇಲೆ ಮನ್ಸ್ ಚೇಂಜ್ ಮಾಡ್ಕೊಂಡು ಮಾಮೂಲಿಯಾಗಿ ಬೇರೆ ಸೀರೆನ ವೇರ್ ಮಾಡ್ಕೊಂಡೆ. ಅದ್ರದ್ದು ಫೋಟೋ ವಿಡಿಯೋಸ್ ಎಲ್ಲ ಏನು ಮಾಡ್ಕೊಳ್ಳೇ ಇಲ್ಲ ಇವತ್ತು. ಅನಿವಾರ್ಯವಾಗಿ ಫೋನ್ ಮನೇಲೆ ಬಿಟ್ಟು ಹೋಗ್ಬಿಟ್ಟಿದ್ನಲ್ಲ. ಇನ್ನ ರಿಸೆಪ್ಷನ್ದು ಒಂಚೂರು ವಿಡಿಯೋಸ್ ಮಾಡ್ಕೊಂಡಿದೀನಿ, ಅದನ್ನೇ ಆಡ್ ಮಾಡ್ತೀನಿ ಆಯ್ತಾ. ಇನ್ನ ಇವತ್ತು ರೆಡಿ ಆಗಿದ್ದೆಲ್ಲ ಏನು ಶೂಟ್ ಮಾಡ್ಕೊಳ್ಳಿಲ್ಲ, ಮರ್ತೋಗ್ಬಿಡ್ತು. ಫೋನ್ ಎಲ್ಲ ನಾನು ಮನೇಲೆ ಇಟ್ಟು ಹೋಗಿದ್ನಲ್ಲ, ಹಾಗಾಗಿ ಇನ್ನ ಇವಾಗ ಇದನ್ನೆಲ್ಲ ಎತ್ಕೋಬೇಕು. ಇನ್ನ ರೆಡಿ ಆಗ್ಲಿಕ್ಕೆ ಅಂತಾನೆ ಹೇಳ್ಬಿಟ್ಟು ಚಿಕ್ಕ ಪುಟ್ಟ ಥಿಂಗ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಅಂತಾನೆ ನಾನು ಸಪ್ರೇಟ್ ಆಗಿ ಬಾಕ್ಸಸ್ ನ ಇಟ್ಕೊಂಡಿದೀನಿ. ಅಂದ್ರೆ ನನ್ಗೆ ಯಾವ ತರ ಬೇಕು ನೋಡಿ ಆ ತರ ಬಾಕ್ಸಸ್ ನ ಇಟ್ಕೊಂಡಿದೀನಿ. ಅದ್ರಲ್ಲೇನೆ ಹಾಕಿ ಎಲ್ಲ ಇಟ್ಬಿಡೋದು ಅಂತ ಹೇಳಿ ಏನೇನಿದೆ ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್, ಅಷ್ಟು ಎಲ್ಲ ಹರಗ್ಬಿಟ್ಟಿದೀವಿ. ಈ ಹೇರ್ ಸ್ಟ್ರೈಟ್ನರ್ ಬಂದು ನಾನು ತಗೊಂಡು ಒಂದು 2 years ಆಯ್ತು. ಚೆನ್ನಾಗಿ ಯೂಸ್ ಆಗ್ತಿದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನಂಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಲಿಂಕ್ ಅಂತ ಹಾಕ್ತೀನಿ ಆಯ್ತಾ. ಅಂಡ್ ಪ್ರೈಸ್ ಕೂಡ ಕಡಿಮೆ ಇದೆ. ಯಾರಾದ್ರೂ ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ತಿಳಿಸಿ. ಇದು ಪ್ರೈಸ್ ಏನು, ಇದು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತೆಲ್ಲ ಡೀಟೇಲ್ಸ್ ಹೇಳ್ತೀನಿ, ಓಕೆನಾ. ಇನ್ನೊಂದೇನ್ ಗೊತ್ತಾ, ನಾನು ರಬ್ಬರ್ಸ್ ಆಗಿರ್ಬೋದು, ಚಿಕ್ಕ ಪುಟ್ಟ ಥಿಂಗ್ಸ್ ಇರುತ್ತೆ ನೋಡಿ, ಯು ಪಿನ್ಸ್ ಮತ್ತೆ ಇಯರಿಂಗ್ಸ್, ಚಿಕ್ಕ ಪುಟ್ಟ ಡೈಲಿ ವೇರ್ ಎಲ್ಲ ಮಾಡ್ತಿರ್ತೀವಲ್ಲ, ಅದನ್ನೆಲ್ಲ ಈ ತರ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ಟಿದೀನಿ. ಇದ್ರಲ್ಲಿ ಸೆಟ್ ಇದೆ ಗೊತ್ತಾ, ಅಂದ್ರೆ ಒಂದು 3 ಬಾಕ್ಸಸ್ ತರ ಲೇಯರ್ಸ್ ತರ ಇದೆ, ಚೆನ್ನಾಗಿದೆ. ಹಾಗಾಗಿ ಇದನ್ನ ಇಟ್ಕೊಂಡಿದೀನಿ. ಚಿಕ್ಕ ಪುಟ್ಟ ಥಿಂಗ್ಸ್ ಎಲ್ಲಾನು ಒಂದೊಂದ್ರಲ್ಲಿ ಹಾಕಿಟ್ರೆ ಬೇಗನೆ ಸಿಕ್ಬಿಡುತ್ತೆ ಅಂತ ಇದ್ರಲ್ಲಿ ಇಟ್ಕೊಂಡಿದೀನಿ. ಯಾಕಂದ್ರೆ ಮನೇಲಿ ತುಂಬಾ ವಾರ್ಡ್ರೋಬ್ಸ್ ಎಲ್ಲ ಇಲ್ಲ, ಮತ್ತೆ ಅಷ್ಟೊಂದು ಸ್ಪೇಸ್ ಕೂಡ ಇಲ್ಲ. ಇರೋದ್ರಲ್ಲಿ ನನ್ಗೆ ಯಾವ ತರ ಗೊತ್ತು, ಎಷ್ಟು ಗೊತ್ತು ಅಷ್ಟನ್ನ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದೀನಿ ಆಯ್ತಾ. ಅದಕ್ಕೆ ಯಾರು ಏನು ಅನ್ಕೊಂಡ್ಬೇಡಿ, ಇದೇನೆಲ್ಲ ಹಿಂಗೆ ಬಾಕ್ಸಸ್ ಗಳೆಲ್ಲ ಹಾಕಿಟ್ಕೊಂಡಿದ್ದಾರೆ ಅಂತ. ಅಂದ್ರೆ ಸ್ಪೇಸ್ ಇಲ್ಲ ನಮ್ಮನೆ, ಚಿಕ್ಕದು ರೂಮ್ ಎಲ್ಲ ಚಿಕ್ಕದು. ಅಂದ್ರೆ ಒಂದು 2-3 ಜನ ಇರ್ಲಿಕ್ಕೆ ಚೆನ್ನಾಗಿದೆ. ಬಟ್ ಅಂದ್ರೆ ಥಿಂಗ್ಸ್ ಎಲ್ಲ ನಾನು ಸೆಟ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಷ್ಟು ಜಾಗ ಇಲ್ಲ. ಹಾಗಾಗಿ ಈ ತರ ನಾನು ಇರೋದ್ರಲ್ಲೇನೆ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದೀನಿ. ಇನ್ನ ಅಲ್ಲಿ ವಿಶಿಲ್ ಬಂತು, ಇರಿ ಗ್ಯಾಸ್ ಆಫ್ ಮಾಡಿ ಬರ್ತೀನಿ. ಇನ್ನೊಂದ್ ಏನ್ ಗೊತ್ತಾ, ನಿಮ್ಗೆ ಯಾವ್ದಾದ್ರು ಡ್ರೆಸ್ ಕಲೆಕ್ಷನ್ ಅಥವಾ ಜ್ಯುವೆಲರೀಸ್ ಕಲೆಕ್ಷನ್, ಸ್ಯಾರಿ ಕಲೆಕ್ಷನ್, ಬ್ಲೌಸ್ ಕಲೆಕ್ಷನ್ಸ್, ಬ್ಲೌಸ್ ಡಿಸೈನ್ಸ್ ಕಲೆಕ್ಷನ್ ಎಲ್ಲ ಬೇಕು ಅನ್ನಂಗಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ನಾನು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ. ಇನ್ನ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದಾಯ್ತು. ಇನ್ನ ಇದೆಲ್ಲ ಬ್ಲೌಸಸ್ ಎಲ್ಲ ನಾನು ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನ ನೆನ್ನೆ ಬಟ್ಟೆ ಇವತ್ತು ಬಟ್ಟೆ ಎಲ್ಲ ಯೂಸ್ ಮಾಡಿರೋದೆಲ್ಲ ನಾನು ವಾಶ್ ಮಾಡ್ಲಿಕ್ಕೆ ತುಂಬಾನೇ ಇದೆ. ಎಲ್ಲ ಸ್ಯಾರಿನೇ ವೇರ್ ಮಾಡಿದಲ್ಲ, ಅದನ್ನೆಲ್ಲ ವಾಷಿಂಗ್ ಹಾಕ್ಬೇಕು. ಮಿಷಿನ್ಗೆ ಹಾಕ್ಬಿಡ್ತೀನಿ, ವಾಶ್ ಆಗುತ್ತೆ. ಇದು ವಾಶ್ ಮಾಡ್ಲಿಕ್ಕೆ ನನ್ಗೆ ಬಟ್ಟೆ ಎಲ್ಲ ವಾಶ್ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಬಟ್ ಒಣಗಾಕ್ಲಿಕ್ಕೆ ಫೋಲ್ಡ್ ಮಾಡ್ಲಿಕ್ಕೆನೆ ಸ್ವಲ್ಪ ಬೇಜಾರು. ಯಾಕಂದ್ರೆ ನಂಗೆ ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ, ಬಟ್ಟೆ ಫೋಲ್ಡಿಂಗು ಅಥವಾ ಬಟ್ಟೆನ ಒಣಗಾಕ್ಬೇಕು ಅಂದ್ರೆ ನನ್ಗೆ ಆಗೋದಿಲ್ಲ, ಮುಂಚೆಯಿಂದನೂ ಅಷ್ಟೇ.
ಇನ್ನ ಬ್ಲೌಸಸ್ ನೋಡಿ ಎಷ್ಟೊಂದಿದೆ ಅಂತ ಹೇಳಿ. ಇನ್ನ ಇದನ್ನೆಲ್ಲ ಎತ್ತಿಟ್ಟಿದ್ದಾಯ್ತು. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ ಆದ್ಮೇಲೆ ಬೆಡ್ ಎಲ್ಲಾನು ಕೂಡ ಸರಿ ಮಾಡಿ ಎಲ್ಲಾನು ಅದ್ರ ಮೇಲೆ ಧೂಳೆಲ್ಲ ಇತ್ತು ನೋಡಿ, ಅದನ್ನೆಲ್ಲಾನು ಕೊಡ್ವಿ, ಎಲ್ಲಾನು ಸರಿ ಮಾಡ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಂಡಿದ್ ಆಯ್ತು. ಇನ್ನ ಇವತ್ತು ಬಟ್ಟೆನೂ ಕೂಡ ನೋಡಿ ಎಷ್ಟೊಂದಿದೆ ಅಂತ ಹೇಳಿ. ಇಷ್ಟು ಬಟ್ಟೆಗಳು ವಾಷಿಂಗ್ ಅಂತ ಹೇಳಿ ಇಟ್ಕೊಂಡಿರೋದು. ಇನ್ನು ಈ ಕಡೆ ಫೋಲ್ಡಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಇಷ್ಟಿದೆ. ಇನ್ನು ಅಡಿಗೆ ರೆಡಿ ಆಗಿತ್ತಲ್ಲ, ಊಟ ಮಾಡೋಣ ಅಂತೇಳಿ ಕಿಚನ್ಗೆ ಬಂದೆ. ಆದ್ರೆ ಕಿಚನ್ ಅಲ್ಲಿ ಪಾತ್ರೆ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮಿಸ್ಸಿ ತರ ಅನ್ನಿಸ್ತಾ ಇತ್ತು. ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಅದನ್ನೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ ಆದ್ಮೇಲೆ ಇವಾಗ ನಾನು ಅಡಿಗೆ ಹೇಗ್ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಸೋಯಾಬೀನ್ ಕರಿ ತುಂಬಾನೇ ರುಚಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾಡಿದೀನಿ, ತುಂಬಾನೇ ಚೆನ್ನಾಗಿತ್ತು. ಮೊದ್ಲಿಗೆ ಖಾರ ಅನ್ನಿಸ್ತು, ಅದಾದ್ಮೇಲೆ ಅನ್ನದ ಜೊತೆಗೆ ಕರೆಕ್ಟ್ ಆಗಿ ಹೊಂದ್ಕೊಳ್ತು. ಸರಿ ಅಂತ ಹೇಳಿ ನಾವು ಊಟ ಮಾಡ್ಕೊಂಡಿದ್ದಾಯ್ತು. ರೆಸಿಪಿ ತಿಂದು ಹೇಳ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಯ್ತು, ಸ್ವಲ್ಪ ಖಾರ ಐತೆನ, ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ಮನೇಲಿ, ಖಾರ ಎಲ್ಲ ಕರೆಕ್ಟ್ ಆಗಿದೆ. ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ನಮ್ಮ ಚಾನಲ್ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆಯ್ತಾ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.